ದೇವರಿಗೆ ಇಷ್ಟವಿಲ್ಲದ ದೇವ್ರ ವಿರುದ್ಧವಾದ ಪಾಪದ ಕಾರ್ಯಗಳನ್ನ ಇಸ್ರಾಯೇಲರು ಯಹೂದ್ಯರು ಮಾಡ್ಲಿಕ್ಕೆ ಸಿದ್ಧವಾದರು ಪ್ರಿಯರೇ. ದೇವರು ತನ್ನ ಸೇವಕರನ್ನ ಪ್ರತಿದಿನವೂ ಕೂಡ ಅವರ ಬಳಿಗೆ ಕಳಿಸಿ, ನೀವು ಪಾಪದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ, ನೀವು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ, ದೇವರ ಕೋಪ ನಿಮ್ಮ ಮೇಲೆ ಬರ್ಲಿಕ್ಕಿದೆ, ನೀವು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಕ್ ಆಗೋದಿಲ್ಲ, ದೈವ ಕೋಪ ಬಹಳಷ್ಟು ಭಯಂಕರವಾಗಿರುತ್ತೆ, ನೀವು ನಿಮ್ಮ ಪಾಪಗಳನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಎಷ್ಟು ಹೇಳುವಂತ ಪ್ರಯತ್ನ ಮಾಡಿದ್ರು ಕೂಡ ಅವರು ದೇವರ ಸೇವಕರ ಮಾತುಗಳಿಗೆ ಕಿವಿಗೊಡುವಂತ ಪ್ರಯತ್ನವನ್ನ ಮಾಡಲೇ ಇಲ್ಲ ಪ್ರಿಯರೇ. ಅದಕ್ಕೆ ಬದಲಾಗಿ ದೇವರ ಮಾತನ್ನು ಹೊತ್ತುಕೊಂಡು ಬಂದಂತಹ ದೇವ ಸೇವಕರನ್ನ ಗೇಲಿ ಮಾಡಿ ಅವರನ್ನ ಅಪಹಾಸ್ಯ ಮಾಡುವ ಸ್ಥಿತಿಗೆ ಅವರು ಹೊರಟು ಹೋದ್ರು ಹೊರತು ದೇವ ಸೇವಕರ ಮಾತುಗಳನ್ನು ಕೇಳಿ ತಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳುವಂತ ಪ್ರಯತ್ನವನ್ನ ಅವರು ಎಂದಿಗೂ ಕೂಡ ಮಾಡಲೇ ಇಲ್ಲ ಪ್ರಿಯರೇ. ಎಷ್ಟು ಗದರಿಸಿದ್ರು ಕೂಡ ಗದರಿಕೆಯನ್ನ ಕೇಳಿ ಬದಲಾಗದೆ ಹೋದ್ರೆ ಪಕ್ಕನೆ ಮುರಿದು ಬೀಳುವನು ಎಂಬುವಂತ ಮಾತನ್ನ ಜ್ಞಾನೋಕ್ತಿ ಪುಸ್ತಕದಲ್ಲಿ ನೋಡ್ತೇವೆ ನಾವು. ಅಷ್ಟೇ ಅಲ್ವಾ, ಒಬ್ಬ ವ್ಯಕ್ತಿ ತಪ್ಪನ್ನು ಮಾಡುವಾಗ ಪದೇ ಪದೇ ಗದರಿಸ್ತಾ ಇದ್ರು ಕೂಡ ಅವ್ರು ಬದಲಾಗದೆ ಹೋದ್ರೆ ಏನಾಗುತ್ತೆ ಹೇಳ್ರಿ, ನಾಶನ ಹಠಾತ್ ಆಗಿ ಅವ್ರ ಮೇಲೆ ಬರ್ತದೆ ಪ್ರಿಯ. ಇಲ್ಲಿ ಆಗಿದ್ದು ಕೂಡ ಅದೇ, ಇಸ್ರಾಯೇಲನ್ನ ದೇವರು ಎಷ್ಟು ಎಚ್ಚರಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅವರು ಬದಲಾಗದ ಸ್ಥಿತಿಯಲ್ಲಿ ದೇವರವ್ರಿಗೆ ಶಿಕ್ಷೆಯನ್ನ ಬಿಟ್ಟರೆ ಬೇರೆ ಆಪ್ಷನ್ ಇರ್ಲಿಲ್ಲ. ಹಾಗಾಗಿ ದೇವರ ತನ್ನ ಕೋಪವನ್ನ, ತನ್ನ ಶಿಕ್ಷೆಯನ್ನ ಇಸ್ರಾಯೇಲರ ಮೇಲೆ ಬರಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಇದರ ಪರಿಣಾಮವೇ ಇವರು ತಮ್ಮ ಸ್ವಂತ ದೇಶವನ್ನು ಬಿಟ್ಟು, ತನ್ನ ಕುಟುಂಬಗಳನ್ನು ಬಿಟ್ಟು, ಬಂಧು ಬಳಗವನ್ನ ಬಿಟ್ಟು ಶತ್ರುಗಳ ದೇಶದಲ್ಲಿ, ಅನ್ಯರ ದೇಶದಲ್ಲಿ ಅನಾಥರಾಗಿ, ದುಃಖದಲ್ಲಿ, ವೇದನೆಯಲ್ಲಿ ಸೆರೆಯಾಳುಗಳಾಗಿ ಜೀವಿಸಬೇಕಾದ ಪರಿಸ್ಥಿತಿಯನ್ನ ಅವರು ತಂದುಕೊಂಡ್ರು. ಆದರೆ ದೇವರಿಗೆ ವಿರುದ್ಧವಾದ ಪಾಪಗಳನ್ನ ಮಾಡಿದ್ರು, ದೇವರ ಕೋಪಕ್ಕೆ ಗುರಿಯಾದ್ರು, ಶತ್ರುಗಳ ದೇಶದಲ್ಲಿ ಅವರು ಇದ್ದಾರೆ. ಆದ್ರೆ ಇಲ್ಲಿ ದೇವ್ರು ಏನ್ ಮಾಡ್ಬೇಕಾಗಿತ್ತು ಅಲ್ರಿ, ದೇವರಿಗೆ ಕೋಪ ಬರುವಂತ ಕೆಲಸ ಮಾಡಿದೆ ಇವರನ್ನ ದೇವ್ರು ಸಂತೈಸುವ ಅವಶ್ಯಕತೆ ಇರ್ಲಿಲ್ಲ ಇಲ್ಲಿ. ಯಾಕಂದ್ರೆ ಅವ್ರು ಮಾಡ್ಕೊಂಡ ಶಿಕ್ಷೆ ಅನುಭವಿಸ್ ಬಿಡ್ಬೋದಾಗಿತ್ತು ದೇವರು. ಆದ್ರೆ ದೇವ್ರು ಅಂದ್ಕೊಳ್ತಿದ್ದಾರೆ, ಅವರು ತಪ್ಪನ್ನು ಮಾಡಿದ್ದಾರೆ ನಿಜ, ಅವರು ನನಗೆ ವಿರುದ್ಧವಾಗಿ ಪಾಪಗಳು ಮಾಡಿದ್ದಾರೆ ನಿಜ, ನನ್ನ ಕೈಯಿಂದ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ನಿಜ, ಆದ್ರೆ ಅವರು ಭರವಸೆ ಇಲ್ಲದವರಾಗಿದ್ದಾರೆ, ನಿರೀಕ್ಷೆ ಇಲ್ಲದವರಾಗಿದ್ದಾರೆ, ಬಹಳ ಕುಗ್ಗಿ ಹೋಗಿದ್ದಾರೆ. ಹಾಗಾಗಿ ನಾನು ನನ್ನ ಮಕ್ಕಳನ್ನ ಸಂತೈಸ್ಬೇಕು, ನಾನು ನನ್ನ ಮಕ್ಕಳನ್ನ ಏನ್ ಮಾಡ್ಬೇಕು, ಪರಾಮರಿಸಬೇಕು, ಅವ್ರಿಗೆ ನಿರೀಕ್ಷೆಯನ್ನ ಹುಟ್ಟಿಸ್ಬೇಕು ಎಂಬುದಾಗಿ ಯೆರೆಮೀಯ ಪ್ರವಾದಿಯ ಮೂಲಕವಾಗಿ ಒಂದು ಪತ್ರಿಕೆಯನ್ನ ಬರೆದು ಆ ಮಾತುಗಳ ಮೂಲಕ ತನ್ನ ಮಕ್ಕಳಾಗಿರುವ ಇಸ್ರಾಯೇಲರನ್ನ ಸಂತೈಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಅದನ್ನ ಹೇಳ್ತಿದ್ದಾರೆ, ಮಕ್ಕಳೇ, ನಿಮ್ಮ ವಿಷಯವಾಗಿ ನಾನು ಮಾಡುವ ಆಲೋಚನೆಗಳು ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ ಎಂಬುದಾಗಿ ಹೇಳ್ತಾ ಇಸ್ರಾಯೇಲರನ್ನ ಸಂತೈಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಎಂತ ಒಳ್ಳೆ ದೇವ್ರಲ್ವಾ, ಯೋಚನೆ ಮಾಡಿ ಒಂದ್ಸಾರಿ, ಎಂತ ಒಳ್ಳೆ ದೇವ್ರಲ್ವಾ. ಯಾರದು ನಮ್ಗೆ ವಿರುದ್ಧವಾಗಿ ತಪ್ಪನ್ನ ಮಾಡಿದ್ರೆ ಅವ್ರನ್ನ ಪ್ರೀತಿಸ್ತೀವಾ? ಪ್ರೀತಿಸೋದಿಲ್ಲ. ಅವರ ವಿಷಯದಲ್ಲಿ ನಾವು ಕನಿಕರ ಉಳ್ಳವರಾಗಿರ್ತೇವಾ ಅಂದ್ರೆ ಖಂಡಿತವಾಗ್ಲೂ ಇರೋದಿಲ್ಲ. ಯಾಕಂದ್ರೆ ಅವನು ನನಗೆ ವಿರುದ್ಧವಾಗಿ ತಪ್ಪನ್ನ ಮಾಡಿದ್ದಾನೆ, ಅವನು ನನಗೆ ವಿರುದ್ಧವಾಗಿ ಪಾಪವನ್ನು ಮಾಡಿದ್ದಾನೆ, ನನ್ನ ವಿರುದ್ಧವಾಗಿ ಅವನು ತಿರುಗಿ ಬಿದ್ದಿದ್ದಾನೆ, ಹಾಗಾಗಿ ನನಗೆ ವಿರುದ್ಧವಾಗಿ ತಿರುಗಿ ಬಿದ್ದ ಅವನ ವಿಷಯವಾಗಿ ನನಗೆ ದ್ವೇಷ ಇರ್ಲಿಕ್ಕೆ ಸಾಧ್ಯನೇ ಹೊರತು ಪಾಪ ಇರ್ಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ ಎಂಬುದಾಗಿ ಮನುಷ್ಯ ಇವತ್ತು ಯೋಚನೆ ಮಾಡ್ತಾನೆ. ಆದ್ರೆ ದೇವ್ರು ಹಾಗಿಲ್ಲ ನೋಡ್ರಿ, ದೇವ್ರು ಹಾಗಿಲ್ಲ ನೋಡ್ರಿ. ದೇವ್ರು ಹೇಳ್ತಿದ್ದಾರೆ, ಮಕ್ಕಳೇ, ನೀವು ನನಗೆ ವಿರುದ್ಧವಾಗಿ ಪಾಪಗಳನ್ನ ಮಾಡಿ ಇವತ್ತು ತಪ್ಪಾದ ಒಂದು ಕಾರ್ಯಗಳನ್ನ ಮಾಡಿ ಶಿಕ್ಷೆಯನ್ನು ಅನುಭವಿಸ್ತಾ ಇರಬಹುದು, ಇವತ್ತು ನೀವು ಕೆಟ್ಟ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರಬಹುದು, ಆದರೆ ನಾನ್ ನಿಮ್ಮನ್ನ ಎಂದಿಗೂ ಕೂಡ ಕೈ ಬಿಡುವುದಿಲ್ಲ, ನಾನ್ ನಿಮ್ಮನ್ನ ಎಂದಿಗೂ ಕೂಡ ತೊರೆಯೋದಿಲ್ಲ ಮಕ್ಕಳೇ, ತೊರೆಯೋದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಸಂತೈಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳು, ಇಲ್ಲಿ ಒಂದು ವಿಷಯವನ್ನ ಆಲೋಚನೆ ಮಾಡುವಂತ ಪ್ರಯತ್ನ. ಇವತ್ತು ದೇವರು ಇಸ್ರಾಯೇಲರಿಗೆ ಮಾತ್ರ ಈ ಮಾತನ್ನ ಹೇಳ್ತಾ ಇಲ್ಲ, ಇಸ್ರಾಯೇಲರಿಗೆ ಮಾತ್ರ ಈ ಮಾತುಗಳ ಮೂಲಕ ಸಂತೈಸುವಂತ ಪ್ರಯತ್ನವನ್ನ ಮಾಡ್ತಿಲ್ಲ. ಇಸ್ರಾಯೇಲರ ಹಾಗೆ ಯಾರೆಲ್ಲ ಇವತ್ತು ಕೆಟ್ಟ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ, ಇವತ್ತು ಜೀವನದಲ್ಲಿ ಕಷ್ಟ, ದುಃಖ, ವೇದನೆ, ಚಿಂತೆ, ಕಣ್ಣೀರಿನ ಮಧ್ಯದಲ್ಲಿ ಯಾರೆಲ್ಲ ಹಾದು ಹೋಗ್ತಾ ಇದ್ದಾರೋ ಅವರೆಲ್ಲರನ್ನು ನೋಡಿ ದೇವರು ಹೇಳ್ತಿದ್ದಾರೆ, ಮಕ್ಕಳೇ, ನಾನು ನಿಮ್ಮನ್ನ ಎಂದಿಗೂ ತೊರೆಯೋದಿಲ್ಲ, ಎಂದಿಗೂ ಕೈ ಬಿಡೋದಿಲ್ಲ ಎಂಬುವಂತ ಮಾತನ್ನ ಹೇಳ್ತಿದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ರೂ ಪರವಾಗಿಲ್ಲ, ದೇವರು ಹೇಳ್ತಿದ್ದಾರೆ, ನಾನು ನಿನ್ನನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನನ್ನ ತೊರೆಯುವುದಿಲ್ಲ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕ ಯಾತ್ರೆಯಲ್ಲಿ ನಮ್ಮನ್ನ ಯಾರೇ ತೊರೆದ್ರು ಕೂಡ, ಯಾರೇ ಕೈ ಬಿಟ್ಟರು ಕೂಡ ನಮ್ಮನ್ನ ಕೈ ಬಿಡದ ಹಾಗೆ, ನಮ್ಮನ್ನ ತೊರೆಯದ ಹಾಗೆ, ನಮ್ಮ ಸಂಗಡ ಯಾವಾಗ್ಲೂ ಇದ್ದು ನಮ್ಮನ್ನ ಎಲ್ಲಾ ಪರಿಸ್ಥಿತಿಗಳಲ್ಲೂ ಕೂಡ ನಡೆಸುವಂತ ಒಬ್ಬೇ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಆತನು ನಮ್ಮ ಸೃಷ್ಟಿಕರ್ತನಾಗಿರುವ ದೇವರು ಮಾತ್ರವೇ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ನಾವು ಯೆಶಾಯ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುವಾಗ ಅಲ್ಲಿ ದೇವರು ಹೇಳ್ತಾರೆ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆಯನ್ನ ಇಡದೆ ತನ್ನ ಮೊಲೆಕೂಸನ್ನು ಮರೆತರೂ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ಒಬ್ಬ ತಾಯಿ ತಾನು ಹೆತ್ತ ಮಗುವನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ತಾಯಿಯ ಪ್ರೀತಿ ಅಷ್ಟು ಉನ್ನತವಾಗಿರುವಂತದ್ದು. ಬೇಕಾದ್ರೆ ಆ ಮಗುಗೋಸ್ಕರವಾಗಿ ತನ್ನ ಗಂಡನನ್ನು ದೂರ ಮಾಡ್ಕೊಳ್ತಾಳೆ, ತನ್ನ ಕುಟುಂಬವನ್ನು ದೂರ ಮಾಡ್ಕೊಳ್ತಾಳೆ, ತನ್ನ ಬಂಧು ಬಳಗವನ್ನು ದೂರ ಮಾಡ್ಕೊಳ್ತಾಳೆ, ಬೇಕಾದ್ರೆ ತನ್ನ ಪ್ರಾಣವನ್ನು ಕೂಡ ಬೇಕಾದ್ರೆ ಬಿಟ್ಬಿಡ್ತಾಳೆ. ಆದರೆ ತಾನು ಹೆತ್ತ ಮಗುವನ್ನು ಮಾತ್ರ ಒಬ್ಬ ತಾಯಿ ಎಂದಿಗೂ ಕೂಡ ಬಿಟ್ಟುಕೊಡುವಂತ ಪ್ರಯತ್ನ ಮಾಡುವುದಿಲ್ಲ. ಆದರೆ ಒಂದು ವೇಳೆ ಅದಕ್ಕೂ ಕೂಡ ಅವಕಾಶ ಉಂಟು. ಒಂದು ವೇಳೆ ಅಂತ ತಾಯಂದ್ರು ಕೂಡ ಭೂಮಿಯಲ್ಲಿದ್ದಾರೆ, ತನ್ನ ಹೆತ್ತ ಮಗುವನ್ನು ಬಿಡುವಂತಹ ಮರೆಯುವಂತಹ ತಾಯಂದ್ರು ಕೂಡ ಇವತ್ತಿದ್ದಾರೆ. ತಾಯಿ ಕೂಡ ಬೇಕಾದ್ರೆ ಮರೆತು ಹೋಗ್ಬೋದೇನೋ, ಬಟ್ ಎಲ್ರೂ ಅಲ್ಲ, ಕೆಲವರು. ಆದರೆ ನಾನು ನಿನ್ನನ್ನ ಮರೆಯೋದಿಲ್ಲ, ನಾನು ನಿನ್ನನ್ನ ಕೈ ಬಿಡೋದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯೆರೆಮೀಯ ಪ್ರವಾದಿಯ ಪುಸ್ತಕ 31ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರು ಹೇಳ್ತಾರೆ, ನಾನು ನಿನ್ನನ್ನ ಅಗಲಿದ್ದು ಕ್ಷಣ ಮಾತ್ರ ನಿನ್ನನ್ನ ನಾನು ಆಗಲಿದೆ, ಆದರೆ ಮಮತೆಯ ಹಗ್ಗದಿಂದ ನಿನ್ನನ್ನ ಸೆಳೆದುಕೊಂಡಿದ್ದೇನೆ. ಯಾಕಂದ್ರೆ ನಾನು ನಿನ್ನನ್ನ ಪ್ರೀತಿ ಮಾಡಿದ್ದು ಶಾಶ್ವತವಾದ ಪ್ರೀತಿಯಿಂದ ಎಂಬುವಂತ ಮಾತನ್ನ ದೇವರಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಪ್ರೀತಿಯ ದೇವರ ಮಕ್ಕಳು, ದೇವರು ನೋಡ್ರಿ ಎಷ್ಟು ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ಇಷ್ಟು ಪ್ರೀತಿಸುವಂತಹ ದೇವರು ನಮಗೆ ಒಂದು ಪೆಟ್ಟು ಕೊಟ್ಟಾಗ, ನಮಗೆ ಶಿಕ್ಷೆಯನ್ನು ಬರಮಾಡುವಾಗ ಆ ಶಿಕ್ಷೆ ನಮ್ಮ ನಾಶನಕ್ಕೆ ಅಂತ ಎಂದಿಗೂ ಕೂಡ ನಾವು ಭಾವಿಸುವ ಹಾಗಿಲ್ಲ. ಅಂದ್ರೆ ದೇವರು ಇಷ್ಟು ಉನ್ನತವಾಗಿ ಪ್ರೀತಿ ಮಾಡುವ ದೇವರು ನಾವು ತಪ್ಪುಗಳನ್ನ ಮಾಡುವಾಗ ನಮಗೊಂದು ಪೆಟ್ಟನ್ನ ಕೊಡ್ತಾ ಇದ್ದಾರೆ, ಶಿಕ್ಷೆಯನ್ನು ನಮ್ಮ ಜೀವನದಲ್ಲಿ ಬರಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ನಾಶನಕ್ಕೆ, ನಮ್ಮ ಕೆಟ್ಟದಕ್ಕೆ ಅಂತ ನಾವು ಎಂದಿಗೂ ಕೂಡ ಊಹಿಸಿಕೊಳ್ಳುವಂತ ಪ್ರಯತ್ನ ಮಾಡಬಾರ್ದು. ನಾವು ಎಂದಿಗೂ ಕೂಡ ದೇವರು ನನ್ನ ಜೀವನದಲ್ಲಿ ಕೆಟ್ಟದ್ದು ಮಾಡಿದ್ದಾನೆ ಎಂಬುದಾಗಿ ನಾವು ಎಂದಿಗೂ ಕೂಡ ಅಂದುಕೊಳ್ಳುವಂತ ಪ್ರಯತ್ನವನ್ನ ಮಾಡಲೇಬಾರದು. ಯಾಕಂದ್ರೆ ಇವತ್ತು ನಮ್ಮ ಜೀವನದಲ್ಲಿ ದೇವರು ಏನನ್ನ ಮಾಡಿದಾರೋ ಅದು ನಮ್ಮ ಒಳ್ಳೆಯದಕ್ಕೆ, ಅದ ಹಾಗೆ ಹೇಳ್ತಾರೆ, ನಮ್ಮ ಜೀವನದಲ್ಲಿ ದೇವರ ಉದ್ದೇಶ ಅನ್ನೋದು ಅದು ಒಳ್ಳೆಯದಕ್ಕೆ ಆಗಿದೆ. ನಮ್ಮ ಜೀವನದಲ್ಲಿ ದೇವರ ಯೋಜನೆ, ದೇವರ ಉದ್ದೇಶ, ದೇವರ ಆಲೋಚನೆ ಯಾವಾಗ್ಲೂ ಕೂಡ ಉನ್ನತವಾದದ್ದೇ ಆಗಿರುತ್ತೆ. ನಮಗೆ ಭವಿಷ್ಯತ್ತನ್ನ, ಒಳ್ಳೆಯ ಜೀವಿತವನ್ನು ರೂಪಿಸಿ ಕೊಡ್ಲಿಕ್ಕಾಗಿಯೇ ದೇವರು ಒಂದು ಒಳ್ಳೆಯ ಆಲೋಚನೆಯನ್ನು ಹೊಂದಿದ್ದಾರೆ. ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಕೆಟ್ಟದಾಗಿರಬಹುದು, ನಾವು ದೇವರ ವಿರುದ್ಧವಾಗಿ ಪಾಪಗಳನ್ನ ಮಾಡ್ತಾ, ಇಲ್ಲ ನಮ್ಮ ಜೀವಿತಗಳಲ್ಲಿ ನಾವು ತೆಗೆದುಕೊಂಡ ತಪ್ಪಾದ ನಿರ್ಣಯಗಳ ಮೂಲಕವಾಗಿ, ಪರಿಸ್ಥಿತಿಗಳ ಮೂಲಕವಾಗಿ ಇವತ್ತು ನಮ್ಮ ಜೀವಿತ ಕೆಟ್ಟ ಪರಿಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡಿರಬಹುದು. ಆದರೆ ದೇವರು ಹೇಳ್ತಿದ್ದಾರೆ, ಚಿಂತಿಸಬೇಡ, ನಿನ್ನ ವಿಷಯವಾಗಿ ನಾನು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೇನೆ. ನಿನ್ನ ವಿಷಯವಾದ ನನ್ನ ಉದ್ದೇಶ ಉನ್ನತವಾಗಿರುವಂತದ್ದು, ನಿನ್ನ ವಿಷಯವಾಗಿ ನಾನು ಮಾಡಿಕೊಂಡಿರುವಂತಹ ಯೋಜನೆ ಅದು ಉನ್ನತವಾಗಿರುವಂತದ್ದು, ಅದು ಒಳ್ಳೆಯದಾಗಿದೆ ಮಗನೇ, ಭಯಪಡಬೇಡ, ನಿರೀಕ್ಷೆಯಿಂದಿರು ಎಂಬುದಾಗಿ ನಮಗೆ ನಿರೀಕ್ಷೆಯನ್ನು ಹುಟ್ಟಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇಲ್ಲಿ ದೇವರು ಇಸ್ರಾಯೇಲರಿಗೆ ಹೇಳ್ತಿದ್ದಾರೆ, ನಿಮಗೆ ಗತಿ ಇರಲಿ, ನಿರೀಕ್ಷೆ ಇರಲಿ, ನಿಮ್ಮ ವಿಷಯವಾಗಿ ನನ್ನ ಆಲೋಚನೆ ಹಿತದ ಆಲೋಚನೆಯಾಗಿದೆ, ಒಳ್ಳೆಯ ಆಲೋಚನೆಯಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ಯೆಶಾಯ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 9ನೇ ವಚನದಲ್ಲೂ ಕೂಡ ನೋಡ್ತೇವೆ. ದೇವರು ಹೇಳ್ತಾರೆ, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ಎಷ್ಟು ಉನ್ನತವಾಗಿದೆ ಅಂತ ಹೇಳಿದ್ರೆ, ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾಗಿ ನನ್ನ ಆಲೋಚನೆಗಳಿದಾವೆ, ನನ್ನ ಮಾರ್ಗಗಳಿದಾವೆ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾಗಿ ನಮ್ಮ ವಿಷಯವಾದ ದೇವರ ಯೋಚನೆ, ದೇವರ ಉದ್ದೇಶ ಅದು ಉನ್ನತವಾಗಿರುವಂತದ್ದು. ಅದು ನಮ್ಮ ಒಳ್ಳೆಯದಕ್ಕೆ ಹೊರತು ನಮ್ಮ ಕೇಡಿಗಾಗಿ ಅಲ್ಲ, ನಮ್ಮ ಕೆಟ್ಟದಕ್ಕಾಗಿ ಅಲ್ಲವೇ. ಯಾಕಂದ್ರೆ ನಮ್ಮನ್ನ ಇಷ್ಟು ಉನ್ನತವಾಗಿ ಪ್ರೀತಿ ಮಾಡುವ ದೇವರು ನಮ್ಮ ಜೀವನದಲ್ಲಿ ಕೆಟ್ಟದನ್ನ ಮಾಡ್ಲಿಕ್ಕೆ ಎಂದಿಗೂ ಕೂಡ ಅದನ್ನು ಇಷ್ಟಪಡೋದಿಲ್ಲ. ನಮ್ಗೆ ಇದನ್ನ ಕೆಟ್ಟದಾಗ್ಲಿ ಅಂತ, ನಾವು ಆ ಕೆಟ್ಟದರ ಮೂಲಕ ನಾಶವಾಗಿ ಹೋಗ್ಬೇಕು ಅಂತ ದೇವರು ಎಂದಿಗೂ ಕೂಡ ಬಯಸುವನಲ್ಲ.